ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ನವ್ಯ ವೀರೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನೈಟ್ ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಬರೀ ಇವತ್ತಿನ ದಿನ ಹೆಂಗಿರ್ತೈತಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ರಿ. ನಾ ಏನಾರು ರೊಟ್ಟಿ ಮಾಡಿದರೆ ಆಲ್ಮೋಸ್ಟ್ ಕುದಿ ನೀರೊಳಗೆ ಹಿಂಗೆ ಹಿಟ್ಟು ಹಾಕ್ಬಿಡ್ತೀನಿ ಸಾನಿಸ್ಕೊಂಡು. ಸೊ ರೊಟ್ಟಿ ಹೆಂಗೆ ಬರ್ತಾವ ಅಂತ ನಿಮ್ಗೆ ತೋರಿಸ್ತೀನಿ. ಯಾಕಂತಂದ್ರೆ ರೊಟ್ಟಿ ಭಾಳ ಚಂದ ಬರ್ತಾವ ಅನ್ನೋಕೆ ಆಲ್ಮೋಸ್ಟ್ ಕುದಿ ನೀರೊಳಗೆ ಹಿಟ್ಟು ಹಾಕಿ ಕಲಿಸ್ಕೊಂಡ್ಬಿಡ್ತೀನಿ. ತೋರಿಸ್ತೀನಿ ನಿಮ್ಗೆ ರೊಟ್ಟಿ ಹೆಂಗೆ ಬರ್ತಾವಂತ ಹೇಳಿ. ನೋಡ್ರಿ ಹಿಟ್ಟು ಈ ಹದಕ್ಕೆ ಬಂದರೆ ಸಾಕು. ಈಗ ಎಷ್ಟೊಂದು ಜಿಗಿ ಐತೆ ನೋಡ್ರಿ. ನಾನು ಎಕ್ಸ್ಟ್ರಾ ತಣ್ಣೀರು ಹಾಕಿ ನಾದ್ಕೊಂಡಿಲ್ಲ ಇದ್ರೊಳಗೆ, ಬರೀ ಸುಡ ನೀರೊಳಗೆ ನಾದ್ಕೊಂಡಿದ್ದಿದ್ದು. ತೋರಿಸ್ತೀನಿ. ಆಲ್ರೆಡಿ ಹಂಚಿನಕ್ಕೆ ಹಾಕಿಟ್ಟಿನಿ ನೋಡ್ರಿ. ನೀವು ರೊಟ್ಟಿಯಾರ ಲಟ್ಟಿಸ್ಬೋದು, ಇಲ್ಲ ಅಂತಂದ್ರೆ ತಟ್ಟಾರ ತಟ್ಬೋದು. ಹಿಂಗೆ ಥರ ನಂಗೆ ಲಟ್ಟಿಸಕ್ಕೆ ಬರುತ್ತೆ, ಹಾಗಾಗಿ ನಾನು ಲಟ್ಟಿಸ್ಕೊಂಡೀನಿ. ಸೊ ರೊಟ್ಟಿ ಹಿಂಗೆ ಚೆನ್ನಾಗಿ ಬರ್ತಾವೆ ಅನ್ನೋಕ್ಕೋಸ್ಕರ, ಉಬ್ಬುತ್ತಾವೆ ಅನ್ನೋಕ್ಕೋಸ್ಕರ ಹಿಂಗೆ ನಾದ್ಕೊಂಡು ಹಿಂಗೆ ಮಾಡ್ಕೊತೀನಿ. ಹಿಟ್ಟಿನ ನೀರು ಹಚ್ಚಿ ಆಗಿಂದಾಗ ಒಳಸಾಕ್ಬಿಟ್ಟು ಸಾಕು ನೋಡ್ರಿ. ಸರ್ ಯಾರಾದ್ರಲ್ಲ ಆಫೀಸಲ್ಲಿ ನೀವು ಮದುವೆ ಮಾಡ್ಕೊಳ್ಳ. ನಿಮ್ಮ ತಂಗಿದೆ ಇನ್ನೂ 25 ವರ್ಷ. ನಿಮ್ಮ ತಂಗಿದೆ 25 ವರ್ಷಕ್ಕೆ, ಇನ್ನೀ 30 ವರ್ಷಕ್ಕೆ 40 ವರ್ಷಕ್ಕೆ ನಿಂದ ಇವಂಗ ಅದಾರ ಕ್ಯೂ ಹಚ್ಚಾರ ಇವಂಗ ಹುಡ್ಗ್ಯಾರು. ಅಯ್ಯೋ ಅಲ್ಲಿ ನೀನು ಬಿದ್ದಿಲ್ಲ ಅಂದ್ರೆ ಹುಡುಗಿ ಹೆಂಗಾದ್ರೂ ಬೀಳಿಸ್ಕೊಂತಾಳ ನೀನ. ಹೋಗಿ ಬಂದ ನಿನ್ನೆ ಆತ. ನಮ್ಮ ಕಡೆ ಹೋಗಿಲ್ಲ, ನಾನು ತಮಿಳ್ನಾಡು ತಮಿಳ್ನಾಡು ತಿರುಮಲೆ ಅರುಣಾಚಲೇಶ್ವರ. ಓಕೆ, ಮಸ್ತ್ ಐತೆ ಟೆಂಪಲ್. ಬಟ್ ಗಿರಿ ಪ್ರದಕ್ಷಿಣೆ ಆಗ್ಬೇಕು, ಒಂದು 14 ಕಿಲೋಮೀಟರ್ ವಾಕೇಬಲ್ ಮಾಡಬೇಕು. ಎಲ್ಲ ಹೋದ್ರೆ ಒಳ್ಳೇದು. ನಡೀತೀನಿ ಹಂಗ ಅನ್ಬೇಡ, ನಡೆಯ ಕಷ್ಟ. ಬಿಡೋಣ ಅಂತ ಒಂದ್ಸಾರಿ ಫ್ರೀ ಮಾಡ್ಕೊರಿ, ಸ್ಯಾಟರ್ಡೇ ಸಂಡೇ ಹೋಗಿ ಬರೋ ಕರನ. ನಾ ಏನ್ರಿ ಹೇಳಿದ್ರೆ ನಗ್ತಿರಲ್ಲ, ಕರನ ಹೇಳೋದು. ಬರ್ರಿ ಆಯ್ತು, ಖಂಡಿತ ಆಯ್ತು. ಪ್ಲಾನ್ ಮಾಡಿಕೊಂಡು ಹೋಗೋಣ. ಸರಿ, ಕಳಿಸ್ಬೋಣ ಸ್ವಲ್ಪ ಮನೆಗಡೆ ಹೋಗ್ಬರ್ರಿ, ಹುಷಾರಾಗಿ. ಸರಿ, ನೆಕ್ಸ್ಟ್ ಟೈಮ್ ಐತ್ಲ ಹಿಂಗೆ ಬರ್ಬೇಡ ನೀ. ಹಿಂಗೆ ಬಂದ್ರೆ ನಂಗೆ ತಲೆ ಹಾಪಾಗುತ್ತ. ಅವಸರು ನೋಡು ಎಲ್ಲ. ಇದು ರೊಟ್ಟಿ ಪಲ್ಯ ತಿನ್ನು ನೋಡು. ಸಾಕ ಅಷ್ಟ? ನಂಗಷ್ಟೇ ಸಾಕು ಪಲ್ಯ. ಸಾಂಬಾರು ಐತಿ. ನಾಳೆ ದೋಸೆಗೆ, ನಾಳೆ ದೌಡೆದ್ದು ಎದ್ರಾಗ ಆಮ್ಲೆಟ್ ಹಾಕೊಂಡು ತಿನ್ಬೇಕು ನಾ. ಬಾ. ಸೊ ನಾವು KR ಪುರಂ ಮಾರ್ಕೆಟ್ಗಂತ ಹೋಗಿದ್ವಿ. ಸಿಕ್ಕಾಪಟ್ಟೆ ರಶ್. ನಿಮ್ಗೊಂದು ಸಾರಿ ತೋರಿಸ್ತೀನಿ KR ಪುರಂ ಮಾರ್ಕೆಟ್ ಎಲ್ಲ ನೋಡಿರಂತ, ಅದನ್ನು ಕೂಡ ತೋರಿಸ್ತೀನಿ. ಬಟ್ ನನಗೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂತಂದ್ರೆ ಸಿಕ್ಕಾಪಟ್ಟೆ ರಶ್ ಇರ್ತೈತಿ, ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಇನ್ನು ನೋಡ್ರಿ, KR ಪುರಂದ ತರಕಾರಿ ಇದೆ. ಸೊ ಇವೆಲ್ಲ 10 ರೂಪಾಯಿ ಈ ಥರ ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ. ಇದೆಲ್ಲ 10 ರೂಪಾಯಿ. ಹುಡುಕಿ ತೊಗೊಂಡ್ರೆ ಭಾಳ ಸಸ್ತಾ ಸಿಗ್ತೈತಿ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಾರ್ಕೆಟೆಲ್ಲ ಕಾಸ್ಟ್ಲಿನೇ ಐತಿ. ಹುಡುಕಿ ತೊಗೋಬೇಕು. ನಮಗೇನಾದರೂ ಸಸ್ತಾ ಬೇಕಂದ್ರೆ ಸ್ವಲ್ಪ ಹುಡುಕಿ ತೊಗೋಬೇಕಾಕೈತಿ. 50 ರೂಪಾಯಿಗೆ 3 ಐಟಮ್ಸ್ ಕೊಡ್ತಾರೆ, ಪಾವ್ ಕೆ ಜಿ ಹಿಂಗಂತೇಳಿ. ನಾವು 10 ರೂಪಾಯಿ ಪಾವ್ ಕೆ ಜಿ ಸಿಕ್ಕು ನಮ್ಗೆ. ಸೊ ಎಲ್ಲ 10 ರೂಪಾಯಿ. ಬೀಟ್ರೂಟ್, ಕ್ಯಾರೆಟ್, ಬೀನ್ಸ್, ಬದನೆಕಾಯಿ, ಇನ್ನು ಬೆಂಡೆಕಾಯಿ, ನೆಕ್ಸ್ಟ್ ಕ್ಯಾರೆಟ್, ಇವೆಲ್ಲ 10 ರೂಪಾಯಿ. ಹುಡುಕಿ ತೊಗೊಂಡ್ವಲ್ಲ, ಹಾಗಾಗಿ ಇದಷ್ಟೇ 20 ರೂಪಾಯಿ. ಇದಷ್ಟೇ ಎಳ್ಕೋಸ್ ಅಷ್ಟೇ 20 ರೂಪಾಯಿ. ಯಾಕಂತಂದ್ರೆ ಜಾಸ್ತಿ ತೂಕ ಇರುತ್ತೆ, ಹಾಗಾಗಿ 20 ರೂಪಾಯಿ. ಇನ್ನು ಕೊತ್ತಂಬರಿ ಸೊಪ್ಪಂತರೂ ಕೇಳಬೇಡ್ರಿ, ಇಷ್ಟಿಷ್ಟು ದೊಡ್ಡ ಸೂಡು 10 ರೂಪಾಯಿ. ಬಟ್ ಅದು ಜಾಸ್ತಿ ದಿನ ಬಾಳಕ್ಕೆ ಬರಲ್ಲ, ಕೆಟ್ಟೋಗ್ಬಿಡ್ತದೆ. ಹಾಗಾಗಿ ನಾನು ಸ್ವಲ್ಪ ನೋಡ್ಕಾಟ ಜವಾರಿ ಕೊತ್ತಂಬರಿ ತೊಗೊಂಬಂದೆ ನಾನು. ಪರವಾಗಿಲ್ಲ, ಹಂಗೇನು ಗಮ್ ಅನ್ನಂಗಿಲ್ಲ. ನಮ್ಮ ಕಡೆ ಹಳ್ಳಿ ಸೈಡೆಲ್ಲ ಗಮ್ ಅಂತಿರುತ್ತೆ. ಇದು ಏನು ಪರವಾಗಿಲ್ಲ, ಕೊತ್ತಂಬರಿ ಹಾಕ್ಯಾರಂತ ಅಷ್ಟೇ. ಸೊ
ಬೇಕಾದ ತರಕಾರಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಫ್ರೆಂಡ್ ನೋಡಿದ್ರಲ್ಲ, ನಮ್ಮ ಫ್ರೆಂಡ್ ಬಂದಿದ್ರು ಮನೆಗೆ. ಸೊ ಹಾಗಾಗಿ ನನಗೆ ಆರಾಮಿರ್ಲಾದಕ್ಕೆ ಮಾತಾಡ್ಸ್ಕೊಂಡು ನನಗೆ ಒಂದು ಸ್ವಲ್ಪ ಆ್ಯಪಲ್ ಮತ್ತು ಮೋಸಂಬಿ ಅದು ತೊಗೊಂಬಂದಾನ. ನೆಕ್ಸ್ಟ್ ಹೂಕೋಸು ಇದು 30 ರೂಪಾಯಿ. ನೆಕ್ಸ್ಟ್ ಮೈ ಫೇವ್ರೆಟ್ ಫ್ರೂಟ್ಸ್ ನಿಮ್ಗೆ ನಮ್ಮ ಮನೆಯವ್ರಿಗಂತೂ ಭಾಳ ಫೇವ್ರೇಟ್ ಇದೆ ರಾಣಿ, ಹಾಗಾಗಿ ತೊಗೊಂಬಂದಾನ. ಆ್ಯಂಡ್ ನೆಕ್ಸ್ಟ್ ನನ್ನ ಫೇವ್ರೇಟ್ ಫ್ರೂಟ್ಸ್ ನಿಂತಡ್ರಿ ಏನು ತೊಗೊಂಬಂದಿನಂತ ಸ್ಲೀಪರ್ ತೊಗೊಂಬಂದೀನಿ. ಭಾಳ ದಿನ ಆಗಿತ್ತು. ಇದೇ ಥರ ಸೇಮ್ ಅದಾವು, ಬಟ್ ಅವು ಸ್ಟ್ಯಾಂಡಲ್ ಅವು. ಹಾಗಾಗಿ ನೆಕ್ಸ್ಟ್ ಈ ಥರದ್ದು ಸ್ಲಿಪ್ಪರ್ ನೋಡಿದ್ದೆ, ನನಗೆ ಯಾಕೋ ಇಷ್ಟ ಆಯಿತು, ತೊಗೋಬೇಕಂತ ಅನ್ಸಕತ್ತೆ. ಹಾಗಾಗಿ ಈ ಥರದ್ದೊಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ ನಾನು. ಸೊ ಕಂಫರ್ಟೇಬಲ್ ಆಗಿ ಚೆಂದ ಅನ್ಸಕತ್ತೆ. ಹಾಕ್ಕೊಂಡು ಒಂದು ರೌಂಡ್ ಎಲ್ಲ ಅಡ್ಡಾಡಿ ಬಂದೆ ನಾನೀಗ. ಇಲ್ಲೇ ಮನ್ಯಾಗ ಮತ್ತು ಹೊರಗಡೆ ಅಲ್ಲ. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತವೆ ಅಂತ ಹೇಳಿ ತೊಗೊಂಡೆ. ಸೊ ಹೆಂಗದ ಒಂದು ಕಮೆಂಟ್ ಮಾಡಿರಿ. ಸೊ ಬ್ಲ್ಯಾಕ್ ಕಲರ್ನೂ ಇದ್ದು, ನನಗೆ ಬ್ಲ್ಯಾಕ್ ಕಲರ್ ಒಳಗೆ ಸೈಜ್ ಸಿಗಲಿಲ್ಲ. ಸೊ ಮೊದಲೇ ಕಾಲು ಭಾಳ ಸಣ್ಣವಿದ್ದು, ಸೊ ಇದೇ ಸೈಜ್ ಸಿಕ್ಕಿದ್ದ ಒಂದು ದೊಡ್ಡದು ನನಗೆ. ಸೊ ಹಾಗಾಗಿ ಇದೇ ಸೈಜ್ ಸಿಕ್ತೆ. ಸೊ ಇಷ್ಟ ಆತಂತೇಳಿ ತೊಗೊಂಬಂದೀನಿ. ಮೇ ಬಿ ಇದ್ರದ್ದು ರೇಟ್ ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿರಿ. ಇದು ಕೇರ್ಪುರಂ ಮಾರ್ಕೆಟ್ ಒಳಗೆ ತೊಗೊಂಬಂದೀನಿ, ಶಾಪ್ ಒಳಗೆ ತೊಗೊಂಬಂದೀನಿ. ಸೊ ಇದ್ರದ್ದು ರೇಟ್ ನೋಡಿರಿ ನೀವು, ರೇಟ್ ಗೆಸ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.